ಇಂದಿನ ಈ ಒಂದು ಸುಂದರವಾದಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂತಹ ಈ ಸೂರಜ್ ವಿದ್ಯಾಸಂಸ್ಥೆಗಳ ಚೇರ್ಮನ್ ಅಧ್ಯಕ್ಷರಾಗಿರ್ತಕ್ಕಂತಹ ಮಂಜುನಾಥ್ ರೇವಣ್ಕರ್ ಅವರೇ, ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗಿರುವಂತಹ ನಮ್ಮ ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಇದರ ನಿರ್ದೇಶಕರಾಗಿರ್ತಕ್ಕಂಥ ಉಸ್ಮಾನ್ ರವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಮತ್ತೋರ್ವ ಮುಖ್ಯ ವ್ಯಕ್ತಿ, ಕಣಜೂರು ವೈದ್ಯಕೀಯ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಮಾತ್ರವಲ್ಲದೆ ಜನರಲ್ ಮೆಡಿಸಿನ್ ಇದರ HOD ಆಗಿ ಮುಖ್ಯಸ್ಥರಾಗಿ ಕೆಲಸ ನಿರ್ವಹಿಸ್ತಾ ಇರತಕ್ಕಂತಹ ರೊಟೇರಿಯನ್ PDG ಡಾಕ್ಟರ್ ಬಿ ದೇವದಾಸ್ ರೈ ಅವರೇ, ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತಹ ಮತ್ತೋರ್ವ ಮುಖ್ಯ ಅತಿಥಿ ಡಾಕ್ಟರ್ ಸೌಜನ್ಯ ಎಸ್ ರೇವಣ್ಕರ್ ಅವರೇ, ಸೂರಜ್ ಎಂ ರೇವಣ್ಕರ್ ಅವರೇ, ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಮತ್ತೋರ್ವ ಹೇಮಲತಾರವರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪೋಷಕ ಮಿತ್ರರೇ, ವಿದ್ಯಾರ್ಥಿಗಳೇ, ಹಾಗೂ ಎಲ್ಲ ಅಂಗನವಾಡಿಯ ಎಲ್ಲ ಅಧ್ಯಾಪಕರೇ ಮತ್ತು ಸೂರಜ್ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರೇ ಮತ್ತು ಎಲ್ಲ ಅಧ್ಯಾಪಕ ಮಿತ್ರರೇ, ಸಿಬ್ಬಂದಿ ವರ್ಗದವರೇ, ಸುದೀರ್ಘವಾಗಿ ಮಾತನಾಡಲಿಕ್ಕೆ ನಾನು ಹೋಗೋದಿಲ್ಲ. ಯಾಕಂತಂದರೆ ಇದು ಬಹಳಷ್ಟು ಮಾತಾಡಲಿಕ್ಕೆ ಇರತಕ್ಕಂಥ ಜನಗಳಿಲ್ಲಿದ್ದಾರೆ. ಆದರೆ ಒಂದು ವಿಚಾರವನ್ನು ನಾವು ಇಲ್ಲಿ ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಬೇಕಾದದ್ದು ಉಂಟು. ಎಂಥದ್ದು ಅಂದರೆ, ಈ ನಮ್ಮ ಶೈಕ್ಷಣಿಕ ಕ್ಷೇತ್ರದ ಇತಿಹಾಸವನ್ನು ನಾವು ಅಧ್ಯಯನ ಮಾಡ್ತಾ ಬಂದರೆ ಏನಾಗಿದೆ ಅಂತ ಹೇಳಿದರೆ, ಮೊದಲು ನಮ್ಮಲ್ಲಿ ಗುರುಕುಲ ಸಿಸ್ಟಮ್ ಅಂತ ಇತ್ತು, ಗುರುಕುಲ ಪದ್ಧತಿ ಅಂತ. ಈ ಗುರುಕುಲ ಪದ್ಧತಿಯಲ್ಲಿ ಯಾವ ರೀತಿಯ ಶಿಕ್ಷಣ ಅಂತಂದರೆ, ಅದು ಜೀವನೋಪಾಯಕ್ಕಾಗಿಯೂ ಇರಲಿಲ್ಲ, ಅದು ಜ್ಞಾನ ಸಂಪಾದನೆಗಾಗಿಯೂ ಇರಲಿಲ್ಲ. ಅದು ಒಂದೇ ಒಂದು ಅದರ ಉದ್ದೇಶ ಎಂತಂದರೆ, ಒಳ್ಳೆಯ ಸದ್ವಿದ್ಯೆಯೊಂದಿಗೆ ಸದ್ವ್ಯಕ್ತಿಗಳ ನಿರ್ಮಾಣವೇ ಆ ಒಂದು ಗುರುಕುಲ ಪದ್ಧತಿಯ ಒಂದು ಮುಖ್ಯ ಉದ್ದೇಶ ಆಗಿತ್ತು. ಒಳ್ಳೆಯ ವ್ಯಕ್ತಿಗಳನ್ನು ಸಮಾಜಕ್ಕೆ ಒದಗಿಸಿಕೊಡಬೇಕು ಎನ್ನುವಂಥದ್ದು, ಅದಕ್ಕೋಸ್ಕರ ಬೇಕಾದಂಥ ಪರಿಸರ ಇತ್ತು. ಆಮೇಲೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾಶ್ಚಿಮಾತ್ಯ ಪ್ರಭಾವದಿಂದಾಗಿ ಏನಾಯಿತು ಅಂತಂದರೆ, ಅದರಲ್ಲಿ ಬೇರೆ ಬೇರೆ ರೀತಿಯ ಬದಲಾವಣೆಗಳೆಲ್ಲ ಆದವು. ಮುಖ್ಯವಾಗಿ ನಾವು ಇದೀಗ ಪದವೀಧರರನ್ನು ಸೃಷ್ಟಿಸುವಂತಹ ಒಂದು ವಿದ್ಯಾಸಂಸ್ಥೆಗಳನ್ನೆಲ್ಲ ತಯಾರು ಮಾಡಿದ್ದೇವೆ. ಸರಿ, ಅದರಿಂದ ನಮಗೆ ಬೇರೆ ಬೇರೆ ರೀತಿಯ ಆಪತ್ತುಗಳೆಲ್ಲ ಬಂತು. ಇದೀಗ ಶಿಕ್ಷಣ ಪದ್ಧತಿಯಲ್ಲಿ ಬದಲಾವಣೆಗಳಾಗಿದೆ. ಏನು ಬದಲಾವಣೆಗಳಾಗಿದೆ ಅಂದರೆ, ಶಿಕ್ಷಣದ ಜೊತೆಗೆ ನಾವು ಪ್ರತಿಭಾನ್ವಿತರನ್ನು ಸೃಷ್ಟಿಸಿಕೊಡುವಂಥ ಒಂದು ಕೆಲಸವನ್ನು ಈಗ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಅದಕ್ಕೋಸ್ಕರ ತಾವು ಏನು ಮಾಡಬೇಕು ಅಂದರೆ, ಬಹಳ ಒಳ್ಳೆಯ ಜವಾಬ್ದಾರಿಯುತ ಜನಗಳೆಲ್ಲ ನೀವು ಇಲ್ಲಿ ಸೇರಿದ್ದೀರಿ. ಒಂದು, ಅಂಗನವಾಡಿಯ ವಿದ್ಯಾರ್ಥಿಗಳು; 2, ಅಂಗನವಾಡಿಯ ಟೀಚರ್ಸ್ಗಳು; 3, ಅಂಗನವಾಡಿಯ ಆ ವಿದ್ಯಾರ್ಥಿಗಳ ಪೋಷಕರು. ನೀವು ಬಹಳ ಪ್ರಾಮುಖ್ಯ ವ್ಯಕ್ತಿಗಳು. ನಾವೆಲ್ಲ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡುವುದಂದರೆ, ವಿಶ್ವವಿದ್ಯಾನಿಲಯಕ್ಕೆ ಪ್ರಾಮುಖ್ಯತೆ ಕೊಡುವಂಥ ಕಾಲ ಇದು. ವಿಶ್ವವಿದ್ಯಾನಿಲಯಕ್ಕೆ ಪ್ರಾಮುಖ್ಯತೆ ಕೊಡುವುದಕ್ಕಿಂತಲೂ ನಿಮಗೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತಿದ್ದರೆ ನಮಗೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ರೀತಿಯ ಪರಿಸ್ಥಿತಿ ಉಂಟಾಗ್ತಿರಲಿಲ್ಲ. ನಮ್ಮ ತಪ್ಪೇ ಅದು. ಎಲ್ಲಿ ಕೆಳಮಟ್ಟದ ಶಿಕ್ಷಣ ಉಂಟು ಅಲ್ಲಿ ನಾವು ನೆಗ್ಲಿಜೆನ್ಸ್ ಆಗಿದ್ದೇವೆ. ಅಂದರೆ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಎಲ್ಲಿ ಉನ್ನತ ಶಿಕ್ಷಣ ಉಂಟು ಅಲ್ಲಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೇವೆ. ಆದ ಕಾರಣ ನಮ್ಮ ಫೌಂಡೇಶನ್ ಗಟ್ಟಿ ಆಗಬೇಕು. ಬಿಲ್ಡಿಂಗಿನ ಫೌಂಡೇಶನ್ ಗಟ್ಟಿ ಆದರೆ ಬಿಲ್ಡಿಂಗ್ ಗಟ್ಟಿಯಾಗಿರ್ತದೆ. ಅದೇ ರೀತಿಯಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಂಗನವಾಡಿಯಿಂದ ಹಿಡಿದು, ಇಲ್ಲಿ ನಾವು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಫಸ್ಟ್ KG ಸ್ಕೂಲ್, ಅಪ್ಪರ್ KG, ಲೋವರ್ KG ಅಂತೆಲ್ಲ ಹೇಳ್ತೇವೆ. ಅಂಗನವಾಡಿಯಿಂದ ಹಿಡಿದು 5th ಸ್ಟ್ಯಾಂಡರ್ಡ್ 5ನೇ ಕ್ಲಾಸಿನವರೆಗಿನ ಒಂದು ಕಾಲಾವಧಿ ಉಂಟಲ್ಲ, ಈ ಕಾಲಾವಧಿಯಲ್ಲಿ ತುಂಬ ಜವಾಬ್ದಾರಿ ಉಂಟು. ಈ ಕಾಲಾವಧಿಯಲ್ಲಿ ನಾವು ನಮ್ಮ ಮಕ್ಕಳನ್ನು ಒಳ್ಳೆಯ ಒಂದು ಸಂಪತ್ತನ್ನಾಗಿ ಮಾಡುವಂಥ ಕೆಲಸವನ್ನು ನಾವು ಮಾಡಿದೆವು ಅಂತಾದರೆ, ನಾವು ಇದು ದೊಡ್ಡ ನಮ್ಮ ಜವಾಬ್ದಾರಿ ಕಡಿಮೆ ಆದ ಹಾಗೆ ಆಗ್ತದೆ. ಆದ ಕಾರಣ ಯಾಕೆ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಆ ಅವಧಿಯಲ್ಲಿ ಮಕ್ಕಳು ಏನು ಮಾಡಿದರೂ ಅದನ್ನು ಅವರು ಹಿಡ್ಕೊಳ್ತಾರೆ. ಮುಖ್ಯವಾಗಿ ಒಂದು ಕುಂಬಾರ ಆವೆ ಮಣ್ಣನ್ನು, ಹಸಿಯಾದಂಥ ಆವೆ ಮಣ್ಣನ್ನು
ಏನು ಮಾಡ್ತಾನೆ, ಅವ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಆಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾನೆ. ಮಾತ್ರ ಅಲ್ಲ, ಅದಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಅವ ಮಾಡ್ತಾನೆ. ಆಗ ಅದೊಂದು ಚಂದದ ಮಡಕೆ ಆಗಿರ್ಬೋದು, ಅದೊಂದು ಚಂದದ ವಿಗ್ರಹ ಆಗ್ಬೋದು, ಮತ್ತು ಚಂದದ ಬೇರೆ ಬೇರೆ ರೀತಿಯಾದಂಥ ರೂಪವನ್ನು ಪಡೆತಕ್ಕಂಥ ವಸ್ತುವಾಗಿ ನಿರ್ಮಾಣ ಆಗ್ತದೆ. ಅದು ಯಾರ ಕೆಲಸ? ಕುಂಬಾರನ ಕೆಲಸ. ಆದ ಕಾರಣ ನೀವು ಕುಂಬಾರರಾಗಬೇಕು, ನೀವೆಲ್ಲ ಕುಂಬಾರರಾಗಬೇಕು. ಆ ಸಣ್ಣ ಪ್ರಾಯದ ಮಕ್ಕಳನ್ನು ಏನು ಮಾಡಬೇಕು, ಹಸಿಯಾದಂತಹ ಮಣ್ಣನ್ನು ನಾವು ಯಾವ ರೀತಿಯಲ್ಲಿ ಅದಕ್ಕೆ ಒಂದು ಸಂಸ್ಕಾರ ಕೊಟ್ಟು ಅದನ್ನು ಚಂದದ ರೂಪ ಕೊಡ್ತೇವೋ ಅದೇ ರೀತಿಯಾದಂಥ ಜವಾಬ್ದಾರಿಯುತವಂಥ ಕೆಲಸವನ್ನು ಮಾಡಬೇಕಾದವರು ಪೋಷಕರು ಮತ್ತು ಅಂಗನವಾಡಿಯ ಅಧ್ಯಾಪಕರು. ಈ ಸಮಯದಲ್ಲಿ ನಾವು ಆ ರೀತಿ ಅವರನ್ನು ಸೃಷ್ಟಿ ಮಾಡಿದ್ದೇವೆ ಅಂತ. ಹಾಗಾದರೆ ನಾವು ಏನು ಮಾಡಬೇಕು ಅಂತ ನೀವು ಪ್ರಶ್ನೆ ಮಾಡ್ಬೋದು. ಒಂದು, ವಿದ್ಯೆಯನ್ನು ಪ್ರೀತಿಸ್ತಕ್ಕಂತಹ ಒಂದು ಗುಣವನ್ನು ಅವರಿಗೆ ಕೊಡಬೇಕು. ವಿದ್ಯೆಯನ್ನು ಪ್ರೀತಿಸುವಂಥದ್ದು, ಚಂದ ಮಾಡಿ ಅವರು ಮಾತನಾಡುವಂಥದ್ದು ಇರ್ಬೋದು, ಚಂದ ಮಾಡಿ ಅವರು ಬರೆಯುವಂಥದ್ದು ಇರ್ಬೋದು. ಅದೇ ರೀತಿಯಲ್ಲಿ ಒಳ್ಳೆಯ ಒಂದು ಸಂಸ್ಕಾರ, ದೇವರ ಪ್ರಾರ್ಥನೆ ಮಾಡುವಂಥದ್ದು ಇರ್ಬೋದು, ಅಥವಾ ಮನೆಯಲ್ಲಿ ಗುರು ಹಿರಿಯರಿಗೆ ಯಾರು ಅಪ್ಪ ಅಮ್ಮ, ಜನ್ಮ ಕೊಟ್ಟವರು ಯಾರು, ನಮ್ಮ ಹಿರಿಯರು ಯಾರು, ನಮಗೆ ವಿದ್ಯೆ ಕೊಡುವಂಥ ಅಧ್ಯಾಪಕರು ಯಾರು, ಅವರೊಂದಿಗೆ ನಾವು ಹೇಗಿರಬೇಕು ಎನ್ನುವಂಥ ಒಂದು ಸಂಸ್ಕಾರ ಉಂಟಲ್ಲ, ಅದನ್ನು ಈ ಪ್ರಾಯದಲ್ಲಿ 5ನೇ ಕ್ಲಾಸಿನ ಮುಟ್ಟುವಂಥ ಕಾಲದಲ್ಲಿ ನಾವು ಅದನ್ನು ಮಾಡಿಕೊಟ್ರೆ ಅದರ ಜೊತೆಗೆ ಒಳ್ಳೆಯ ಒಂದು ಆರೋಗ್ಯವಂತವಾದಂಥ ಚಂದವಾಗಿರಬೇಕು. ಅವರು ಒಳ್ಳೆಯ ಆರೋಗ್ಯವಂತ ಒಂದು ವ್ಯಕ್ತಿಯಾಗಿ ಮೂಡಬೇಕಾಗಿದ್ರೆ ಅವರಿಗೆ ಆ ಸಣ್ಣ ಪ್ರಾಯದಲ್ಲಿ ಏನೆಲ್ಲ ನಾವು ಪೌಷ್ಟಿಕ ಆಹಾರವನ್ನು ಕೊಡಬೇಕು ಅದನ್ನು ಕೊಡುವಂಥದ್ದು, ಅವರಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸಿಕೊಡತಕ್ಕಂಥದ್ದು, ಅವರನ್ನು ಮುಂದೆ ನಾವು ಒಳ್ಳೆಯ ಒಂದು ವಿದ್ಯಾರ್ಥಿಯನ್ನಾಗಿ ತಯಾರು ಮಾಡತಕ್ಕಂತಹ ಒಂದು ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಿದರೆ ಈ ರೀತಿಯಾದಂಥ ಏನು ಕಾರ್ಯಕ್ರಮ ಉಂಟು ಇದು ಸಾರ್ಥಕ ಆಗ್ತದೆ. ಇದನ್ನೇ ನಮ್ಮ ಈ ಶಿಶು ಕಲ್ಯಾಣ ಇಲಾಖೆಯವರೆಲ್ಲ ಅದನ್ನೇ ಮಾಡ್ತಾ ಇರೋದು. ಅವರೆಲ್ಲ ಒತ್ತು ಕೊಡುವುದೇ ಅದಕ್ಕೆ. ಒಳ್ಳೆಯ ಪೌಷ್ಟಿಕ ಆಹಾರವನ್ನು ಕೊಡಿ, ನಮ್ಮ ಮಕ್ಕಳು ಆರೋಗ್ಯವಂತರಾಗಿರಬೇಕು, ನಮ್ಮ ಮಕ್ಕಳು ಒಳ್ಳೆಯ ಸಂಸ್ಕಾರಯುತ ವಿದ್ಯಾವಂತರಾಗಬೇಕು ಎನ್ನುವುದಕ್ಕಾಗಿ ಇಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮ ಮಾಡಿದೆ. ಇದಕ್ಕೆ ನಾವು ಮೊದಲು ಧನ್ಯವಾದ ಕೊಡಬೇಕಾದದ್ದು ಮಂಜುನಾಥ ರೇವಣ್ಕರ್ ಅವರಿಗೆ. ಅದು ಯಾಕೆಂದರೆ ನಿಮ್ಮಂಥವರಲ್ಲಿ ಸೇರಿಸಿ ಅವರು ಈ ರೀತಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರಲ್ಲ, ಇದು ನಿಜವಾಗಿ ಮೆಚ್ಚಬೇಕಾದಂಥ ಒಂದು ಕಾರ್ಯಕ್ರಮ. ಆದ ಕಾರಣ ಇದು ನೀವು ಮಾಡಬೇಕಾದ್ರೆ ಆದ ಕಾರಣ ಆ ಅವಧಿಯಲ್ಲಿ ನೀವು ಒಳ್ಳೆಯ ಮಕ್ಕಳನ್ನು ಸೃಷ್ಟಿ ಮಾಡತಕ್ಕಂಥ ಕೆಲಸವನ್ನು ಮಾಡುವಂಥದ್ದು ದೊಡ್ಡ ಜವಾಬ್ದಾರಿ. ಇದು ಅಂಗನವಾಡಿ ವಿದ್ಯಾರ್ಥಿಗಳ ಪೋಷಕರದ್ದು, ಅಂಗನವಾಡಿ ವಿದ್ಯಾರ್ಥಿಗಳ ಅಧ್ಯಾಪಕರ ದೊಡ್ಡ ಜವಾಬ್ದಾರಿ. ಒಳ್ಳೆಯ ಮಕ್ಕಳನ್ನು ಸೃಷ್ಟಿ ಮಾಡಿ. ಒಳ್ಳೆಯ ಮಕ್ಕಳನ್ನು ನಾವು ಸೃಷ್ಟಿ ಮಾಡಿದೆವು ಅಂತ ಆದರೆ ಮುಂದೆ ಅದು SSLC ಇರ್ಬೋದು, PUC ಇರ್ಬೋದು, ಅಥವಾ ಕಾಲೇಜ್ ಇರ್ಬೋದು, ಎಲ್ಲಿಯೂ ಇರ್ಬೋದು, ಅವರೆಲ್ಲ ಒಳ್ಳೆಯ ಮಕ್ಕಳಾಗಿರ್ತಾರೆ. ಯಾಕಂದರೆ ಆ ಅವಧಿ ಅಷ್ಟು ಒಳ್ಳೆಯದು. ಹಸಿದಾದಂಥ ಗೋಡೆಗೆ ಕಲ್ಲು ಬಿಸಾಡಿದರೆ ಆ ಹಸಿದಾದ ಗೋಡೆ ಕಲ್ಲನ್ನು ಹೇಗೆ ಇಟ್ಕೊಳ್ತದೋ ಅದೇ ರೀತಿಯಲ್ಲಿ ಈ ಮಕ್ಕಳು ಎಲ್ಲವನ್ನು ಇಟ್ಕೊಳ್ತಾರೆ. ಆದ ಕಾರಣ ಅವರು ಸಂತೋಷಭರಿತರಾಗಿರಬೇಕು, ಆರೋಗ್ಯವಂತರಾಗಿರಬೇಕು, ಒಳ್ಳೆಯ ವಿದ್ಯೆಯನ್ನು ಪಡೆಯತಕ್ಕಂಥವರಾಗಬೇಕು ಎನ್ನುವಂಥದ್ದು ಈಗಿನ ಈ ಕಾಲಘಟ್ಟದ ಬಹಳ ಮುಖ್ಯವಾದ ಕೆಲಸ. ಅದೆಲ್ಲವನ್ನು ನೀವು ಮಾಡಬೇಕು. ಆದ ಕಾರಣ ಈ ಸೂರಜ್ ವಿದ್ಯಾಸಂಸ್ಥೆ ನಿಮ್ಮೆಲ್ಲರನ್ನು ಈ ಒಂದು ಸಂಸ್ಥೆಗೆ ಕರೆಸಿ ನಿಮಗೆ ಆ ರೀತಿಯಾದಂಥ ಒಂದು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದ ಕಾರಣ ಇಲ್ಲಿ ನಿಜವಾಗಿಯೂ ನಾವೆಲ್ಲ ಯಾವಾಗೊಮ್ಮೆ ಅಕಾಡೆಮಿಕ್ ಅಡ್ವೈಸರ್ ಆಗಿದ್ರು ಕೂಡ ಯಾವಾಗಲೊಮ್ಮೆ ಬರ್ತಾ ಇರುವುದಷ್ಟೇ. ನಾವೇನು ಇಲ್ಲಿ ಉದ್ಯೋಗಿ ಅಲ್ಲ, ನಾವು ಜಸ್ಟ್ ಇಲ್ಲಿ ಬಂದು ಇಲ್ಲಿಗೆ ಹೆಲ್ಪ್ ಮಾಡೋದು, ಈ ವಿದ್ಯಾಸಂಸ್ಥೆಗೆ ಸಹಾಯ ಮಾಡೋದಷ್ಟೇ. ಇದು ನಮ್ಮ ಕೆಲಸ ಅಷ್ಟೇ. ನಾವೇನು ಸಂಬಳ ತಗೊಂಡು ಇಲ್ಲಿ ಕೆಲಸ ಮಾಡುವವರು ಅಲ್ಲ. ಯಾಕೆಂದರೆ ನಾವು ಅದರ ನಿರೀಕ್ಷೆಯೂ ಕೂಡ ಇಲ್ಲ, ನಮಗೆ ಅದರ ಅಪೇಕ್ಷೆಯೂ ಕೂಡ ಇಲ್ಲ. ಆದರೆ ಏನು ಇಂಥ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯನ್ನು ರೇವಣ್ಕರ್ ಅವರ ಕುಟುಂಬದವರು ಕಟ್ಟಿದಾರಲ್ಲ, ಅವರಿಗೆ ನಾವು ಸಹಕಾರ ಕೊಡಬೇಕು, ಅವರಿಗೆ ನಾವು ಸಹಾಯವನ್ನು ಮಾಡಬೇಕು. ಈ ಸಂಸ್ಥೆಯಲ್ಲಿ ಒಳ್ಳೆಯ ಅಧ್ಯಾಪಕರಿದ್ದಾರೆ, ಒಂದು 10-30 ಮಂದಿ ಒಳ್ಳೆಯ ಅಧ್ಯಾಪಕರಿದ್ದಾರೆ, ಒಳ್ಳೆಯ ಪ್ರಿನ್ಸಿಪಾಲ್ ಇದ್ದಾರೆ, ಒಳ್ಳೆಯ ಮ್ಯಾನೇಜ್ಮೆಂಟ್ ಉಂಟು. ಆದ ಕಾರಣ ಏನೇನು ಸೌಲಭ್ಯಗಳು ಈ ಸಂಸ್ಥೆಗೆ ಬೇಕೋ ಅದೆಲ್ಲವನ್ನು ಈಗ ಒದಗಿಸಿಕೊಟ್ಟಿದ್ದಾರೆ. ಆದ್ದರಿಂದ ನನ್ನ ರಿಕ್ವೆಸ್ಟ್ ಎಂಥದಂದರೆ, ನೀವು ಆದಷ್ಟು ಈ ಸಂಸ್ಥೆಗೆ ನಿಮ್ಮ ಮಕ್ಕಳನ್ನು ಸೇರಿಸುವಂಥ ಕೆಲಸವನ್ನು ಮಾಡಿ. ಇದು ಬಹಳ ಅಗತ್ಯವಾದಂಥ ಕೆಲಸ. ಯಾರ್ಯಾರು ನಿಮ್ಮ ಅಂಗನವಾಡಿಯಲ್ಲಿ ಇದ್ದಾರೋ ಆ ಮಕ್ಕಳನ್ನು ಇಲ್ಲಿಗೆ ಸೇರಿಸುವಂಥ ಕೆಲಸವನ್ನು ಮಾಡಿ. ಆ ಮೂಲಕ ಈ ಸಂಸ್ಥೆಯೊಂದಿಗೆ ನಿರಂತರವಾದಂಥ ಸಂಪರ್ಕವನ್ನು ಇಟ್ಟುಕೊಳ್ಳಿ.
ಸಂಬಂಧವನ್ನು ಇಟ್ಟುಕೊಳ್ಳಿ. ಆ ಮೂಲಕ ಏನಾಗಬೇಕು ಅಂತಂದರೆ ನಮ್ಮ ಮಕ್ಕಳನ್ನು ಒಳ್ಳೆಯ ಮಕ್ಕಳನ್ನಾಗಿ ಸೃಷ್ಟಿಸುವಂಥ ಕೆಲಸವನ್ನು ನಾವು ನೀವೆಲ್ಲರೂ ಕೂಡಿಕೊಂಡು ಮಾಡಿದರೆ ಅದು ನಮ್ಮ ಸಮಾಜದ ದೇಶದ ಬಹುದೊಡ್ಡ ಸಮಸ್ಯೆ ಏನಾಗ್ತದೆ, ಕಡಿಮೆ ಆಗ್ತದೆ. ಇದು ನಾವು ನೆನಪಿಟ್ಟುಕೊಳ್ಬೇಕಂತ ವಿಚಾರ. ಆದ ಕಾರಣ ನಮ್ಮ ಮಕ್ಕಳನ್ನು ನಾವು ಸಂಪತ್ತನ್ನಾಗಿಸುವುದೇ ನಮ್ಮ ದೊಡ್ಡ ಜವಾಬ್ದಾರಿ. ಅದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಅದನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಎನ್ನುವಂಥ ಮಾತಿನೊಂದಿಗೆ ಈ ಎಲ್ಲ ಒಂದು ಒಳ್ಳೆಯ ಕಾರ್ಯಕ್ರಮಗಳು ನಡೆಯುವಲ್ಲಿ ಈ ರೀತಿಯ ಸಹಕಾರ ನಿರಂತರವಾಗಿ ವಿದ್ಯಾಸಂಸ್ಥೆಗೆ ಇರಲಿ. ಈ ವಿದ್ಯಾಸಂಸ್ಥೆಯನ್ನು ಬೆಳೆಸುವಂಥ ಮಂಜುನಾಥ್ ರೇವನ್ಕರ್ ಅವರಿಗೆ ತಾವೆಲ್ಲರೂ ಕೂಡ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿಸುತ್ತಾ, ನೀವು ಬಂದು ಇಲ್ಲಿ ಸೇರಿದ್ದೀರಿ. ನಾನು ಎಂತಹ ಒಂದು ಕಿವಿ ಮಾತನ್ನು ನಿಮಗೆ ಹೇಳಿದೆನ ಅದನ್ನು ಬಹಳ ಜವಾಬ್ದಾರಿಯುತವಾಗಿ ನಿರ್ವಹಿಸ್ತಕ್ಕಂತಹ ಕೆಲಸವನ್ನು ಮಾಡಿ ಎನ್ನುವಂಥ ಮಾತಿನೊಂದಿಗೆ ನಿಮಗೆಲ್ಲರಿಗೂ ಕೂಡ ಯಾರ್ಯಾವ ಮಕ್ಕಳು ಇದ್ದಾರೆ ಆ ಮಕ್ಕಳಿಗೆ ಆ ಒಂದು ರೀತಿಯ ಒಳ್ಳೆಯ ಬುದ್ಧಿಶಕ್ತಿ, ಒಳ್ಳೆಯ ಆರೋಗ್ಯ, ಅದೇ ರೀತಿಯಲ್ಲಿ ಅವರು ಒಳ್ಳೆಯ ವ್ಯಕ್ತಿತ್ವವನ್ನು ಮುಂದಕ್ಕೆ ಬೆಳೆಸಿಕೊಳ್ಳುವಂತಹ ಸೌಭಾಗ್ಯ ಆ ಮಕ್ಕಳಿಗೆ ಒದಗಿ ಬರಲಿ ಅಂತ ನಾನು ಸಂದರ್ಭ ಮಾತು ತಿಳಿಸ್ತೇನೆ. ಎಲ್ಲರಿಗೂ ಧನ್ಯವಾದ.